ಬೇದರ್ನ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆಯ ಡಾಕ್ಟರ್ ಬ್ರಹ್ಮಾನಂದ ಸ್ವಾಮಿ, ಡಾಕ್ಟರ್ ಸಪ್ನಾ ಬ್ರಹ್ಮಾನಂದ ಸ್ವಾಮಿ ಇವರ ನೇತೃತ್ವದಲ್ಲಿ ಸತತ 6 ವರ್ಷಗಳಿಂದ ಉಚಿತ ತಪಾಸಣೆ ಶಿಬಿರ ಆಯೋಜನೆ ಮಾಡುವ ಮೂಲಕ ಮೂಲವ್ಯಾಧಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುತ್ತಿದ್ದಾರೆ. ಮೂಲವ್ಯಾಧಿ, ಪೈಲ್ಸ್, ಫಿಸ್ತುಲಾ, ಫಿಶರ್ಸ್ ಮುಂತಾದ ವ್ಯಾಧಿಗಳಿಗೆ ಸಂಬಂಧಿಸಿದ ರೋಗಗಳ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದೀರಾ? ಚಿಂತೆ ಬೇಡ. ನಿಮಗಾಗಿಯೇ ಉಚಿತ ತಪಾಸಣೆ ಶಿಬಿರ ಆಯೋಜನೆ ಹಾಗೂ 2 ದಿವಸದ ಔಷಧಿಯನ್ನ ನೀಡಲಾಗುವುದು. ದಿನಾಂಕಿಸಿಯನ್ನ ಪಡೆಯಬಹುದಾಗಿದೆ. ಸ್ಥಳ ಶ್ರೀ ಸಾಯಿ ಕಿರಣ್ ಆಸ್ಪತ್ರೆ, ಪ್ಲಾಟ್ ನಂಬರ್ 28, ಶಿವನಗರ ಉತ್ತರ, ಮಿಲೆನಿಯಂ ಸ್ಕೂಲ್ ರಸ್ತೆ, ಬೀದರ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಫೆಬ್ರವರಿ 23ರಂದು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘದ ಉದ್ಘಾಟನೆ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಂದ ಉದ್ಘಾಟನೆ. ಮಹಿಳಾ ಸಬಲೀಕರಣಕ್ಕಾಗಿ ಸಂಘ ಹುಟ್ಟು ಹಾಕಲಾಗಿದೆ. ಪಾರ್ವತಿ ವಿ ಸೋನಾರೆ. ನಿಷೇಧಿತ ಸ್ಥಳದಲ್ಲಿ ಮಹಾತ್ಮರ ಭಾವಚಿತ್ರ ಅಳವಡಿಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ತಹಸೀಲ್ದಾರ್ ಮಲ್ಲಿಕಾರ್ಜುನ್ ವಡ್ಡನ್ಕೇರಿ. ಭಾಲ್ಕಿ ತಾಲೂಕಿನಲ್ಲಿ ಕೆಲವರು ಮಹಾತ್ಮರ ಫೋಟೋ ಅಳವಡಿಸಿ ಕಟ್ಟೆ ಕಟ್ಟುವ ಕಾರ್ಯ ಮಾಡ್ತಾ ಇದ್ದಾರೆ. ಕ್ರಿಮಿನಲ್ ಮೊಕದ್ದಮೆ ಹೂಡುವ ಎಚ್ಚರಿಕೆ ನೀಡಿದ ತಹಸೀಲ್ದಾರರು. ಮನುಷ್ಯರಿಗೆ ತಾಳ್ಮೆ ಹಾಗೂ ವಿಶ್ವಾಸದ ಕೊರತೆಯೇ ಇಂದಿನ ಸಕಲ ಸಮಸ್ಯೆಗಳಿಗೆ ಮುಖ್ಯ ಕಾರಣ. ಶ್ರೀ ಶಾಂತ ಮಲ್ಲಿಕಾರ್ಜುನ್ ಪಂಡಿತಾರಾಧ್ಯ ಶಿವಾಚಾರ್ಯರು. ಮಾರ್ಚ್ 6ರಂದು ಚಿಟಗುಪ್ಪದಲ್ಲಿ ಜಾತ್ರೆ ಹಾಗೂ ರಥೋತ್ಸವ ಪ್ರಯುಕ್ತ ಪೂಜ್ಯರ ಹೇಳಿಕೆ. ಮಾರ್ಚ್ 1ರಂದು ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಮಹೋತ್ಸವ. ಗಣೇಶ್ ಮೈದಾನದ ಮಂದಿರದಲ್ಲಿ ಜರುಗಿದ ಪೂರ್ವಭಾವಿ ಸಭೆ. ಭಿನ್ನ ಭೇದಗಳನ್ನು ಮರೆತು ಅರ್ಥಪೂರ್ಣವಾಗಿ ಜಯಂತಿ ಆಚರಣೆ ಮಾಡಿ ಪೂಜ್ಯ ಶ್ರೀ ವಿರೂಪಾಕ್ಷ ಶಿವಾಚಾರ್ಯರು ಹುಡುಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಮಹಿಳಾ ಋತುಚಕ್ರ ಒಂದು ರಜೆ ಇರಬಹುದು, ಗರ್ಭಿಣಿ ಮಹಿಳೆಯರ ಸಮಸ್ಯೆಗಳು ಇರಬಹುದು, ವಿವಿಧ ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರಿಗಾಗಿ ಪ್ರತ್ಯೇಕ ವಿಶ್ರಾಂತಿ ಕೋಣೆಗಳಿರಬಹುದು, ಮಹಿಳಾ ದೌರ್ಜನ್ಯ ತಡೆಯಂತಹ ಹಲವಾರು ಸಮಸ್ಯೆಗಳಿಗೆ ಸರ್ಕಾರ ಪರಿಹಾರ ಒದಗಿಸುವ ಕುರಿತು ಕಾರ್ಯಕ್ರಮದಲ್ಲಿ ನಿರ್ಣಯ ಕೈಗೊಂಡು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗ್ತಾ ಇದೆ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷೆ ಪಾರ್ವತಿ ವಿ ಸೋನಾರೆ ತಿಳಿಸಿದರು. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಫೆಬ್ರವರಿ 23ರಂದು ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಮಹಿಳಾ ಸಂಘದ ಉದ್ಘಾಟನೆ, ಪದಗ್ರಹಣ, ಸರ್ಕಾರದ ಯೋಜನೆಗಳ ಅನುಷ್ಠಾನ ಮತ್ತು ಆಡಳಿತದಲ್ಲಿ ಮಹಿಳೆಯರ ಪಾತ್ರ ಕುರಿತು 1 ದಿನದ ಕಾರ್ಯಾಗಾರ ಹಾಗೂ ಮಹಿಳಾ ಸಮ್ಮೇಳನ ಆಯೋಜಿಸಲಾಗಿದೆ. ಅಧ್ಯಕ್ಷತೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಚಿವ ರಹೀಂ ಖಾನ್ ಅವರು ಆಗಮಿಸ್ತಾ ಇದ್ದಾರೆ. ಸಂಸದ ಸಾಗರ್ ಖಂಡ್ರೆ ಸೇರಿದಂತೆ ಜಿಲ್ಲೆಯ ಅನೇಕ ಜನ ಮಠಾಧೀಶರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘದ ರಾಜ್ಯಾಧ್ಯಕ್ಷೆ ರೋಶಿನಿ ಗೌಡ, ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಕೆ, ಕೋಶಾಧ್ಯಕ್ಷೆ ಡಾಕ್ಟರ್ ವೀಣಾ ಕೃಷ್ಣಮೂರ್ತಿ, ಪ್ರಮುಖರಾದ ಸುರೇಖಾ, ಸಿಂಧು ರಘು, ಗುರಮ್ಮ ಸಿದ್ದಾರೆಡ್ಡಿ, ಗೋರ್ವಾಲೆ ಚಂದ್ರಶೇಖರ್, ದಿಗಂಬರ್ ಮಡಿವಾಳ್, ವೆಂಕಟೇಶ್ ಹಳುವಾಡಿ, ಫಣೀಂದ್ರ ಪ್ರಸಾದ್ ಸೇರಿದಂತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರತಕ್ಕಂಥ ಸೋಮಶೇಖರ್ ಬಿರಾದಾರ್ ಚೇದ್ರಿ ಸೇರಿದಂತೆ ಇನ್ನು ಹಲವರು ಭಾಗವಹಿಸಲಿದ್ದಾರೆ. ಇದೇ ವೇಳೆ ಅಕ್ಕಪಡೆಯ ರಾಜ್ಯ ಸಂಯೋಜಕಿ ಶೈನಿ ಪ್ರದೀಪ್ ಗುಂಟಿ ಅವರನ್ನು ಸನ್ಮಾನಿಸಲಾಗ್ತಾ ಇದೆ. ವೈದ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ ಅವರನ್ನ, ಜೂನಿಯರ್ ಮಿಸ್ ಇಂಡಿಯಾ ವಿಜೇತೆ ಕುಮಾರಿ ಪೂರ್ವಿ ಅವರನ್ನ ಸನ್ಮಾನ ಮಾಡಲಾಗ್ತಾ ಇದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಪಾರ್ವತಿ ಸೋನಾರೆ ತಿಳಿಸಿದರು. ಪಡೆಯ ಮೂಲಕ ಸಮಾಜದಲ್ಲಿ ಉತ್ತಮವಾಗಿರತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ ಮತ್ತು ಕಿಶೋರಿಯರು ಈಗೇನು ಹೊಸ ಹುಡುಗಿರು ಅಂದರೆ ಯೌವನಕ್ಕೆ ಕಾಲಿಡ್ತಕ್ಕಂಥ ಏನು ಹುಡುಗಿರಿದ್ದಾರೆ, ಅವರು ಹುಡುಗಿರಿರ್ಬೋದು ಹುಡುಗರಿರ್ಬೋದು, ಅವರು ಯಾವುದೇ ಸಂದರ್ಭದಲ್ಲೂ ಎಚ್ಚರ ತಪ್ಪುವಂಥ ಒಂದು ನಡೆ ಇರ್ತದೆ. ಅದನ್ನು ತಡೆಯುವಂಥ ಕಾರ್ಯ ಅಕ್ಕಪಡೆ ಮಾಡ್ತಾ ಇದೆ ಸರ್. ಆ ಮೂಲಕ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಕೊಡ್ತಾ ಇದೆ ಮತ್ತು ಒಂದು ಉತ್ತಮವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ಸಮಾಜವನ್ನು ಕಟ್ಟಲಿಕ್ಕೆ ಅಕ್ಕಪಡೆ ತುಂಬ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆ ಕಾರಣಕ್ಕಾಗಿ
ನಾವು ವೇದಿಕೆ ಮೇಲೆ ಚಿದಂಬರಾಶ್ರಮದ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ಸಹಜಾನಂದ ಸ್ವಾಮಿಗಳು ಮಹಾಲಿಂಗಪುರ, ಪೂಜ್ಯ ವಿದ್ಯಾನಂದ ಭಾರತಿ ಸ್ವಾಮಿಗಳು ಹಂಪಿ, ಪ್ರಣವಾನಂದ ಮಹಾಸ್ವಾಮಿಗಳು ಮುಚಳಂಬ, ನಿಜಗುಣ ದೇವ ಸ್ವಾಮಿಗಳು ಹುಣಸಾಳ, ಶಂಕರಾನಂದ ಸ್ವಾಮಿಗಳು ಆಳೂರ, ಮಾತಾಶ್ರೀ ಲಕ್ಷ್ಮೀದೇವಿ ತಾಯಿ, ಮಾತಾಶ್ರೀ ಅಮೃತಾನಂದಮಯಿ, ಮಾತಾಶ್ರೀ ಸಿದ್ದೇಶ್ವರಿ ತಾಯಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತೊಂಡಿಕಟ್ಟಿಯ ಅಭಿನವ ವೆಂಕಟೇಶ್ವರ ಸ್ವಾಮೀಜಿಯವರು, ಹುಣಸಾಳದ ನಿಜಗುಣ ದೇವ ಸ್ವಾಮೀಜಿಯವರು, ಸೋಲಾಪುರದ ಮಾತೆ ಸುಶಾಂತ ದೇವಿಯವರು, ಮಲ್ಲಾಪುರದ ಮಾತೆ ಆನಂದಮಯಿಯವರು, ಬೆಳ್ಳೂರಿನ ಮಾತೆ ಅಮೃತಾನಂದಮಯಿ ಸಮ್ಮುಖ ವಹಿಸಿದರು. ಆರಂಭದಲ್ಲಿ ಪೂಜ್ಯದ್ವಯರ ಹಸ್ತದಿಂದ ಧ್ವಜಾರೋಹಣ, ಸದ್ಗುರು ಸಿದ್ಧಾರೂಢರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಲಾಯಿತು. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಹಲವು ಪೂಜ್ಯರು ಮಾನವ ಜನ್ಮ ದೊಡ್ಡದು ವಿಷಯದ ಮೇಲೆ ಮಾರ್ಮಿಕವಾಗಿ ತಮ್ಮ ಆಶೀರ್ವಚನ ನೀಡಿದರು. ಶಿವಕುಮಾರ್ ಪಾಂಚಾಳ್, ಸಿದ್ಧಾರೂಢ ಕಂದಗೋಳ್, ಮಾರುತಿ ಚಾಂಬೋಳ್, ಲಕ್ಷ್ಮೀ ಬೆಳ್ಳೂರ್, ಜಾಹ್ನವಿ ಮಾನ ಸೇರಿದಂತೆ ಹಲವರಿಂದ ಸಂಗೀತ ಸೇವೆ ನೆರವೇರಿತು. ಬೆಳಿಗ್ಗೆ ರುದ್ರಾಭಿಷೇಕ, ಸ್ತೋತ್ರ, ಭಜನೆ ಕಾರ್ಯಕ್ರಮಗಳು ಜರುಗಿದವು. ವಿವಿಧೆಡೆಯ ಭಕ್ತರು ಅಪಾರ ಸಂಖ್ಯೆಯಲ್ಲಿ ನಾವು ಹೆಣ್ಮಕ್ಳು ಮನೆಯ ಒಳಗೂ ಮತ್ತು ಮನೆಯ ಹೊರಗೂ ನಾವೇ ದುಡಿಬೇಕಾಗ್ತದೆ ಸರ್. ಎರಡನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವಂತ ಹೆಣ್ಮಕ್ಳು ಆ ಕಚೇರಿಗಳಲ್ಲೂ ಕೂಡ ಉತ್ತಮ ಸೇವೆಯನ್ನ ತುಂಬಾ ಚೆನ್ನಾಗಿ ಮಾಡ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ಕೋಬೇಕು ಅಂತಾನೆ ಯೋಚನೆ ಮಾಡಿದ್ವಿ. ತುಂಬಾ ಸಮಯ ಕಡಿಮೆ ಇರೋದ್ರಿಂದ ಅದನ್ನ ನಾವು ಸೆಪ್ಟೆಂಬರಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಸರ್. ಸೆಪ್ಟೆಂಬರ್ 13 ನಾವು ಅದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಸರ್. ಈಗ ಜಿಲ್ಲಾ ಸಮ್ಮೇಳನದಲ್ಲಿ ನಾವು ಇಷ್ಟು ಮಾತ್ರ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಸರ್. ಇವತ್ತು ಫೈನಲ್ ಆಗ್ತದೆ ಸರ್. ಇನ್ನೂ ಒಂದು 2-3 ಹೆಸರು ಸೇರಿಸೋದಿದೆ. ಇನ್ವಿಟೇಷನ್ ಆಗಿದೆ ಸರ್, ಎಲ್ಲವೂ ಬಂದಿದೆ. ಇವತ್ತು ಫೈನಲ್ ಆಗಿ ಇನ್ವಿಟೇಷನ್ ಬರ್ತದೆ ಸರ್. ಹಾಂ ಸರ್, ಸಮ್ಮೇಳನದ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಏನು ಹುಟ್ಟಿದ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರೋಶ್ನಿ ಗೌಡ ಮೇಡಮ್ ಅವರು ಮೊಟ್ಟ ಮೊದಲು ಅವ್ರ ತಲೆಗೆ ಬಂದಿದ್ದು, ನಮ್ಮ ಮಹಿಳೆಯರಿಗೆ ಯಾವ ಒಂದು ವಿಷಯದಲ್ಲಿ ನಾವು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತ ಅವ್ರು ಮೊಟ್ಟ ಮೊದಲು ಅವ್ರ ತಲೆಗೆ ಬಂದಿದ್ದೇನಪ್ಪ ಅಂತಂದರೆ, ನಮಗೆ ಋತುಚಕ್ರ ರಜೆ ಬೇಕು, ತುಂಬ ಹೆಣ್ಮಕ್ಳು ತುಂಬ ಒದ್ದಾಟ ಈ ಒಂದು ಋತುಚಕ್ರದಲ್ಲಿ ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅವರು ಮೊಟ್ಟ ಮೊದಲು ಸರ್ಕಾರದ ಗಮನಕ್ಕೆ ಈ ವಿಷಯವನ್ನು ತರ್ತಾರೆ. ಭಾಲ್ಕಿ ತಾಲೂಕಿನಲ್ಲಿ ಪರವಾನಗಿ ಇಲ್ಲದೆ ಸಾರ್ವಜನಿಕ ಮತ್ತು ನಿಷೇಧಿತ ಸ್ಥಳಗಳಲ್ಲಿ ಮಹಾತ್ಮರ ಭಾವಚಿತ್ರಗಳನ್ನು ಅಳವಡಿಸುವುದು, ಭಾವಚಿತ್ರಗಳನ್ನು ಅಳವಡಿಸಿದ್ದು ಅಲ್ಲದೆ ಅದರ ಸುತ್ತಮುತ್ತ ಕಟ್ಟೆಗಳನ್ನು ಕಟ್ಟುವುದು, ಕಂಬ ನೆಡುವುದು ಕಂಡು ಬಂದರೆ ಅಂತಹ ವ್ಯಕ್ತಿಗಳ ವಿರುದ್ಧ ಕಾನೂನು ಪ್ರಕಾರ ನಾವು ಕ್ರಮವನ್ನು ಜರುಗಿಸ್ತೇವೆ ಎನ್ನುವಂಥ ಮಾತನ್ನು ಭಾಲ್ಕಿಯ ತಹಸೀಲ್ದಾರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ವಡ್ಡನ್ಕೇರಿಯವರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಸೂರ್ಯಕಾಂತ್ ಬಿರಾದರ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೆಲವು ಗ್ರಾಮಗಳಲ್ಲಿ ಕೆಲ ಜನರ ಗುಂಪು ಸಾರ್ವಜನಿಕ ಶಾಂತಿ ಮತ್ತು ಸಾಮರಸ್ಯಕ್ಕೆ ಭಂಗ ತರುವಂಥ ಉದ್ದೇಶದಿಂದ ಮನ ಬಂದಲ್ಲಿ ಕೆಲವು ಮಹಾಪುರುಷರ ಭಾವಚಿತ್ರಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಕಟ್ಟೆಗಳನ್ನು ಕಟ್ಟಿಸ್ತಾ ಇದ್ದಾರೆ, ಕಂಬಗಳನ್ನು ನೆಡ್ತಾ ಇದ್ದಾರೆ, ಧ್ವಜಗಳನ್ನು ನೆಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ವಿನಾಕಾರಣ ನಿಯಮ ಬಾಹಿರವಾಗಿ ಈ ರೀತಿ ಏನಾದರೂ ಸಾಮಾಜಿಕ ಶಾಂತಿ ಸಾಮರಸ್ಯಕ್ಕೆ ಧಕ್ಕೆ ಉಂಟು ಮಾಡುವಂಥ ಕಾರ್ಯಗಳನ್ನು ಯಾರಾದರೂ ಮಾಡಿದರೆ, ಈ ಕುಕೃತ್ಯಕ್ಕೆ ಏನಾದರೂ ಕೈ ಹಾಕಿದರೆ ಅಂಥವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಲಾಗುವುದು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಬನ್ನಿ ಅವ್ರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಭಾಲ್ಕಿ ತಾಲೂಕಿನ ಸಮಸ್ತ ನಾಗರಿಕರಿಗೂ ಹಾಗೂ ಎಲ್ಲ ಸಮಾಜದ ಮುಖಂಡರಿಗೂ ತಹಸೀಲ್ದಾರ್ ಭಾಲ್ಕಿ ವತಿಯಿಂದ ನಮಸ್ಕಾರಗಳನ್ನು ಹೇಳುತ್ತಾ, ಅದೇ ರೀತಿ ನಮ್ಮ ಸೂರ್ಯಕಾಂತ್ ಬಿರಾದರ್ ಅವರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕರು ಅವರ ವತಿಯಿಂದ ಕೂಡ ತಾಲೂಕು ಆಡಳಿತ ನಮಸ್ಕಾರಗಳನ್ನು ಹೇಳುತ್ತಾ, ಈ ಒಂದು ಸಾರ್ವಜನಿಕ ಪ್ರಕಟಣೆ ಹಾಗೂ ಪತ್ರಿಕಾ ಪ್ರಕಟಣೆ ಮೂಲಕ ತಮ್ಮೆಲ್ಲರಿಗೆ ಭಾಲ್ಕಿ ತಾಲೂಕಿನ ಸಮಸ್ತ ನಾಗರಿಕರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಸಾರ್ವಜನಿಕರಿಗೆ ಈ ಮೂಲಕ ತಾಲೂಕು ಪಂಚಾಯತ್ ಮತ್ತು ತಾಲೂಕು ಆಡಳಿತ ವತಿಯಿಂದ ಪ್ರಕಟಿಸುವುದೇನೆಂದರೆ, ಕೆಲವು ಗ್ರಾಮಗಳಲ್ಲಿ ಕೆಲವು ಜನರು ಸಾರ್ವಜನಿಕ ಶಾಂತಿ ಮತ್ತು ಸಾಮರಸ್ಯಕ್ಕೆ ಭಂಗ ತರುವ ಉದ್ದೇಶದಿಂದ ಮನಬಂದಲ್ಲಿ ಸರ್ಕಾರಿ ಜಾಗಗಳಲ್ಲಿ, ಸರ್ಕಾರಿ ರಸ್ತೆಗಳಲ್ಲಿ ಕೆಲವು ಮಹಾಪುರುಷರ ಭಾವಚಿತ್ರಕ್ಕೆ ಪೂಜೆ ಮಾಡುವುದು, ಕಟ್ಟಿ ಕಟ್ಟುವುದು, ಕಂಬ ನೆಡುವುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಿದೆ. ವಿನಾಕಾರಣ ನಿಯಮ ಬಾಹಿರವಾಗಿ ಈ ರೀತಿ ಸಾಮಾಜಿಕ ಶಾಂತಿ ಸಾಮರಸ್ಯಕ್ಕೆ ಧಕ್ಕೆ ಉಂಟು ಮಾಡುವ ಈ ಕೃತ್ಯಕ್ಕೆ ಕೈ ಹಾಕಿದರೆ ಅಂಥವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದೆಂದು ಈ ಮೂಲಕ ತಾಲೂಕು ಆಡಳಿತ ವತಿಯಿಂದ ಎಚ್ಚರಿಕೆಯನ್ನು ನೀಡಲಾಗುತ್ತಿದೆ. ಒಂದು ವೇಳೆ ಈ ಆದೇಶವನ್ನು
ಉಲ್ಲಂಘನೆ ಮಾಡಿದ್ದಲ್ಲಿ ನಿಯಮಾನುಸಾರ ಕಾನೂನು ರೀತಿಯಲ್ಲಿ ಶಿಸ್ತು ಕ್ರಮವನ್ನು ಜರುಗಿಸಲಾಗುವುದೆಂದು ತಾಲೂಕಾಡಳಿತದ ವತಿಯಿಂದ ಈ ಮೂಲಕ ತಮ್ಮೆಲ್ಲರಿಗೂ ಸೂಚಿಸಲಾಗುತ್ತದೆ. ಈ ಮನುಷ್ಯನಿಗೆ ತಾಳ್ಮೆ ಹಾಗೂ ವಿಶ್ವಾಸದ ಕೊರತೆಯೇ ಇಂದಿನ ಸಕಲ ಸಮಸ್ಯೆಗಳಿಗೆ ಮುಖ್ಯ ಕಾರಣ. ಮನುಷ್ಯನಿಗೆ ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುವುದೇ ಪುರಾಣ ಪ್ರವಚನಗಳ ಮುಖ್ಯ ಉದ್ದೇಶ ಎನ್ನುವಂಥ ಮಾತನ್ನು ಶ್ರೀ ಶಾಂತ ಶಿವಯೋಗೀಶ್ವರ ಸಂಸ್ಥಾನ ಮಠ ಹೆಡಿಗೆ ಮುದ್ರಾದ ಶ್ರೀ ಶಾಂತ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶಿವಾಚಾರ್ಯರು ಹೇಳ್ತಾರೆ. ಪಟ್ಟಣದ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರರ ಮಂದಿರದಲ್ಲಿ ಗುರುವಾರ ಸಾಯಂಕಾಲ ಮಾರ್ಚ್ 6ರಂದು ಜರುಗಲಿರುವಂತಹ ಜಾತ್ರೆ ಹಾಗೂ ರಥೋತ್ಸವದ ಪ್ರಯುಕ್ತ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಪುರಾಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮೇಲಿನಂತೆ ಅವರು ಆಶೀರ್ವಚನವನ್ನು ಕೊಡ್ತಾರೆ. ವಿಶ್ವಾಸ ಹಾಗೂ ತಾಳ್ಮೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮಳನ್ನು ಮಹಾತಾಯಿಯನ್ನಾಗಿ ಮಾಡಿದೆ. ಸಂಸಾರದಲ್ಲಿದ್ದಾಗ ಆ ತಾಯಿ ಎದುರಿಸಿರುವಂತಹ ಆ ಕಷ್ಟ ವೇದನೆಗಳು ಏನಿದೆಯಲ್ಲ, ಸಾವಿರಾರು, ಅದರಲ್ಲೂ ಕೂಡ ಮಲ್ಲಮ್ಮಳ ಶ್ರೀಶೈಲ ಮಲ್ಲಿಕಾರ್ಜುನ ಒಂದು ದೇವರ ಮೇಲಿರತಕ್ಕಂಥ ಒಂದು ಅಪಾರ ವಿಶ್ವಾಸದಿಂದ ಅವಳು ಈ ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳಿಗೆ ಆದರ್ಶಪ್ರಾಯಳಾಗ್ತಾಳೆ ಎನ್ನುವಂಥ ಮಾತನ್ನು ಕೂಡ ಪೂಜ್ಯರು ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದರು. ಭಕ್ತಿ ಹೇಗಿರಬೇಕು ಎಂಬುದನ್ನು ಜಗತ್ತಿಗೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ತೋರಿಸಿದ್ಲು. ಎಲ್ಲರೂ ದೇವರನ್ನ ಅರಸಿ ಹೋದರೆ ಆ ಮಹಾತಾಯಿಯ ಭಕ್ತಿಗೆ ಮೆಚ್ಚಿ ಆ ದೇವರೇ ಅವಳಿದ್ದಲ್ಲಿಗೆ ಬರಬೇಕಾಯಿತು ಎಂದು ಶಾಂಡಿಲೇಶ್ವರ ಹಿರೇಮಠ ಸಂಸ್ಥಾನ ಹಿರೇಮುನ್ನೋಳಿಯ ಶ್ರೀ ಶಂಭುಲಿಂಗ ಶಿವಾಚಾರ್ಯರು ತಿಳಿಸಿದರು. ಚಿಡುಗುಪ್ಪ ಅಯ್ಯಪ್ಪ ಹಿರೇಮಠ ಸಂಸ್ಥಾನದ ಶ್ರೀ ಗುರುಲಿಂಗ ಶಿವಾಚಾರ್ಯರು, ಶ್ರೀ ಮುರಳಾರಾಧ್ಯ ಶಿವಾಚಾರ್ಯರು, ಮುಕ್ತಿ ಮಠ ಬೆಳಗಾವಿ ಹಾಗೂ ಇಟಗಾದ ಶ್ರೀ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯರು ಆಶೀರ್ವಚನವನ್ನು ನೀಡುತ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂದಿರದ ಅಧ್ಯಕ್ಷ ವಿಜಯಕುಮಾರ್ ಬೊಮ್ಮಣಿ ವಹಿಸಿದರು. ಅತಿಥಿಗಳಾಗಿ ನಿವೃತ್ತ ಶಿಕ್ಷಕ ಮಹಾರುದ್ರಪ್ಪ ಅಣದೂರ್, ಚಿಡುಗುಪ್ಪ ರೆಡ್ಡಿ ಸಮಾಜದ ಅಧ್ಯಕ್ಷ BN ರೆಡ್ಡಿ, ಬಾಬುರೆಡ್ಡಿ ಗುತ್ತೇದಾರ್, ಪತ್ರಕರ್ತ ನವೀನ್ ಎನ್ ಗಂಜಿ, ಬಸವರಾಜ್ ಜಿ ಪಾಟೀಲ್, ಪುರಾಣಿಕರಾದ ಶ್ರೀ ಮಡಿವಾಳಯ್ಯ ಶಾಸ್ತ್ರಿಗಳು, ಅನಿಲ್ ಸಿರ್ಮುಂಡಿ, ಅಮಿತ್ ತೊಗಲೂರು ಸೇರಿದಂತೆ ಇನ್ನು ಅನೇಕರು ವೇದಿಕೆ ಮೇಲೆ ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ನೂರಾರು ಜನ ಭಕ್ತಾದಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶ್ರೀ ಬಸವರಾಜ್ ಪಾಟೀಲ್, ಗುರುಲಿಂಗಪ್ಪ ಪಾಟೀಲ್ ಇವರ ಧರ್ಮಪತ್ನಿಯವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. असतो ಶ್ರೀ ಬಸವರಾಜ್ ಪಾಟೀಲ್, ಗುರುಲಿಂಗಪ್ಪ ಪಾಟೀಲ್ ಇವರ ಧರ್ಮಪತ್ನಿಯವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. असतो
सर्वविघ्नोपशान्तये गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। पूर्वचरित्र एवं गणाविशेषणाविशिष्टायां पुष्यां सुपतितो भगवतो देवदेवत्वमस्याखिलाण्डकोटिब्रह्माण्डनायकश्च जगद्गुरु रेवणासिद्धेश्वरः द्वितीय वर्षದ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಮಹಾಸಾಧ್ವಿ ಶಿವಶರಣೆ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಮಹಾದಯ್ಯ ಮಹಾಪುರಾಣ ನಿಮಿತ್ತೇನ ಭಾವಚಿತ್ರಕ್ಕೆ ಷೋಡಶೋಪಚಾರ ಪೂಜಾಂಚ ಕರಿಷ್ಯೇತ ಇತಿ ಸಂಕಲ್ಪ. ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಆಚರಣೆ ಪ್ರಯುಕ್ತ ಇಂದು ಬೀದರ್ ನಗರದ ಗಣೇಶ್ ಮೈದಾನದ ಮಂದಿರದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಪೂರ್ವಭಾವಿ ಸಭೆಯನ್ನು ಕರೆಯಲಾಯಿತು. ಮಾರ್ಚ್ 1ರಂದು ಜಿಲ್ಲಾಡಳಿತದ ವತಿಯಿಂದ ಜರುಗುವಂತಹ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವವನ್ನು ಭಿನ್ನ ಭೇದ ಮರೆತು ಆಚರಿಸಬೇಕು, ಕುಟುಂಬ ಸಮೇತರಾಗಿ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಹುಡುಗಿಯ ಪೂಜ್ಯ ಶ್ರೀ ವಿರೂಪಾಕ್ಷ ಶಿವಾಚಾರ್ಯರು ತಿಳಿಸಿದರು. ಈ ಕುರಿತು ಮಾತನಾಡಿರುವಂತಹ ಅವರು, ವೀರಶೈವ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಮುದಾಯವಾಗಿದೆ. ಇಲ್ಲಿ ಎಲ್ಲವೂ ಸುಭಿಕ್ಷವಾಗಿದೆ. ಹೀಗಾಗಿ ಪ್ರತಿಯೊಂದು ಕಚೇರಿಯಲ್ಲಿ ಎಲ್ಲ ಮಠ ಮಾನ್ಯಗಳಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಆಚರಣೆಯನ್ನು ಮಾಡಬೇಕು, ತನ್ಮೂಲಕ ಧರ್ಮ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಸಮಾಜದ ಬಾಂಧವರಿಗೆ ಕಿವಿ ಮಾತನ್ನು ಪೂಜ್ಯ ಶ್ರೀ ವಿರೂಪಾಕ್ಷ ಶಿವಾಚಾರ್ಯರು ಹುಡುಗಿ ಅವರು ತಿಳಿಸಿದರು. ನೌಬಾದ್ ಜ್ಞಾನ ಶಿವಯೋಗಾಶ್ರಮದ ಪೂಜ್ಯ ಶ್ರೀ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಮಾತನಾಡ್ತಾ, ಮಾರ್ಚ್ 1ರ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಎಲ್ಲರೂ ಕೂಡಿ ಅರ್ಥಪೂರ್ಣವಾಗಿ ಆಚರಿಸೋಣ. ಜೊತೆಗೆ ರೇಣುಕಾಚಾರ್ಯರ ಕುರಿತು ಅಧ್ಯಯನ ಮಾಡಲು ರಾಜ್ಯದ ಒಂದು ವಿಶ್ವವಿದ್ಯಾಲಯದಲ್ಲಿ ವೀರಶೈವ ಲಿಂಗಾಯತ ಕುರಿತು ತಿಳಿದುಕೊಳ್ಳಲು ಅಧ್ಯಯನ ಪೀಠವನ್ನು ಸರ್ಕಾರ ಕೂಡಲೇ ಆರಂಭಿಸಬೇಕೆಂದು ಸಿದ್ದರಾಮಯ್ಯನವರಿಗೆ ರಾಜಶೇಖರ್ ಶಿವಾಚಾರ್ಯರು ಮನವಿ ಮಾಡಿಕೊಂಡರು. ಬೀದರ್ ವಿಶ್ವವಿದ್ಯಾಲಯಕ್ಕೆ ವಿಶ್ವಗುರು ಬಸವಣ್ಣನವರ ಹೆಸರಿಡಬೇಕು. ಇದು ಕಲ್ಯಾಣ ಭೂಮಿ ಆಗಿರೋದ್ರಿಂದ ಇಲ್ಲಿಯೇ ಈಗಾಗಲೇ ಹಾಲಹಳ್ಳಿಯಲ್ಲಿ ಬೀದರ್ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿರೋದ್ರಿಂದ ಅದಕ್ಕೆ ಬಸವೇಶ್ವರರ ಹೆಸರಿಡಬೇಕೆಂದು ಒತ್ತಾಯಿಸುತ್ತೇವೆ ಎನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಸಭೆಯಲ್ಲಿ ಲಾಡಗಿರಿ ಶ್ರೀಮಠದ ಪೂಜ್ಯ ಶ್ರೀ ಗಂಗಾಧರ ಶಿವಾಚಾರ್ಯರು, ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ, ಜಂಗಮ ಸಮಾಜದ ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದ ಶಿವಯ್ಯ ಸ್ವಾಮಿ, ಸಿದ್ದರಾಮಯ್ಯ ಸ್ವಾಮಿ, ರಜನೀಶ್ ವಾಲಿ, ಬಸವರಾಜ್ ದೇಶಮುಖ್, ದಯಾನಂದ ಸ್ವಾಮಿ, ಅಂಬರೀಶ್ ಸ್ವಾಮಿ, ವರದಯ್ಯ ಸ್ವಾಮಿ, ಮಹೇಶ್ ಪಾಟೀಲ್, ರಾಮಕೃಷ್ಣನ್ ಸಾಳೆ, ಶಿವಕುಮಾರ್ ಸ್ವಾಮಿ, ಪ್ರೊಫೆಸರ್ ಎಸ್.ವಿ. ಕಲ್ಮಠ್ ಸೇರಿದಂತೆ ಇನ್ನು ಹಲವು ಕಡೆಗಳಿಂದ ಆಗಮಿಸಿರುವಂತಹ ಜಂಗಮ ಸಮಾಜದ ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಅನೇಕ ಜನ ಮುಖಂಡರು ಆಗಮಿಸಿ ಒಂದು ಪೂರ್ವಭಾವಿ ಸಭೆಯಲ್ಲಿ ಜಯಂತಿ ಆಚರಣೆ ಕುರಿತು ಸಲಹೆ ಸೂಚನೆಗಳನ್ನು ನೀಡಿದರು. ಎಲ್ಲರಿಗೆ ಹೇಳ್ತಕ್ಕಂಥದ್ದು ಏನಂದರೆ, ಎಲ್ಲರೂ ನಿಮಗೇನು ಕಾರ್ಯಕ್ರಮ ಒಪ್ಸ್ಯಾರ ಅದ್ರ ಪ್ರಕಾರ ಎಲ್ಲರೂ ಬಂದು ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ಜಯಂತಿ ಆಚರಣೆ ಮಾಡಿದ್ರೆ ಬೀದರ್ದೊಳಗೆ ರೇಣುಕಾಚಾರ್ಯ ಜಯಂತಿ ಭಾಳ ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ಆಗಬೇಕು. ಅದಕ್ಕೆ ನೀವು ಎಲ್ಲರೂ ಒಂದು ಮನಸ್ಸು ಮಾಡಿ ಎಲ್ಲರೂ ಯಾವುದೂ ಮನಸ್ಸು ಮಾಡಲಾರಂತೆ, ಇದು ನಮ್ಮ ಮನೆ, ನಮ್ಮ ಕೆಲಸ, ನಮ್ಮ ಮನೆಯ ಕೆಲಸ ಅಂಥೇಳಿ ನೀವು ಮಾಡಿಕೊಂಡು ಜಯಂತಿ ಆಚರಣೆ ಮಾಡಿಕೊಂಡು ಅಂತೇಳಿ ಅಂದರೆ ನಮ್ಮ ಜಂಗಮ ಸಮಾಜದ್ದು ಹೆಸರು ಉಳ್ಕೊಂಡು ಬರ್ತದೆ. ಬೀದರದಲ್ಲಿ ಆಯಿತು ಅಂತ ಹೇಳ್ತಕ್ಕಂಥದ್ದನ್ನು ಬೀದರಲ್ಲಿ ಒಳಗನ್ನು ಆಯ್ತು ಅಂತ ಹೇಳಿ ಎಲ್ಲ ಉಳ್ಕೊಂಡು ಬರ್ತದೆ. ಅದಕ್ಕೆ ದಯಮಾಡಿ ಎಲ್ಲರೂ ನೀವು ಒಂದು ಮನಸ್ಸಿನಿಂದ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ನಾವು ಹೇಳ್ತೀವಿ. ಆಯಿತಾ? ಮಾರ್ಚ್ 1ರಂದು ನಡೆಯಲಿರುವ ರಾಜ್ಯ ಸರ್ಕಾರದ ವತಿಯಿಂದ ಮಾರ್ಚ್ 1ರಂದು ನಡೆಯಲಿರುವ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವವನ್ನು ರಾಜ್ಯಾದ್ಯಂತ ಎಲ್ಲ ಕಡೆಗಳೇ ಗ್ರಾಮ ಪಂಚಾಯತ್ದಿಂದ ವಿಧಾನಸೌಧದವರೆಗೆ ಈ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕನ್ನುವಂಥ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಜಗದ್ಗುರು ರೇಣುಕಾಚಾರ್ಯರು ಮಾನವ ಧರ್ಮದ ಕುಲಕೋಟಿಗಾಗಿ ಅವತಾರವೆತ್ತಿರುವಂಥ ಮಹಿಮಾ ಪುರುಷರು. ಯಾವುದೇ ಎಲ್ಲ ಜಾತಿ ಜನಾಂಗದ ಕಲ್ಯಾಣಕ್ಕಾಗಿ ಅವರ ಅವತಾರವನ್ನು ಆಗಿರುವಂಥದ್ದು. ಅವರ ಅವತಾರದ ಜನ್ಮಭೂಮಿಯಾಗಿರುವಂಥ ಕೊಲ್ಲನ ಪಾರ್ಕದಲ್ಲಿ ಕುಲ 18 ಜಾತಿ ಜನಾಂಗದವರ ಕಲ್ಯಾಣಕ್ಕಾಗಿ ಮಠಗಳನ್ನು ಸ್ಥಾಪನೆ ಮಾಡಿರುವಂಥದ್ದು. ಸಾಮಾಜಿಕ ಈ ವಿಶ್ವದಲ್ಲಿ ಮೊಟ್ಟ ಮೊದಲ ಸಾಮಾಜಿಕ ಕ್ರಾಂತಿಯನ್ನು ಮಾಡಿರುವಂಥ ಮೇರು ಪುರುಷರು, ಮಹಾಪುರುಷರು ಯಾರು ಅಂತ ಕೇಳಿದ್ರೆ ಅದು ಜಗದ್ಗುರು ರೇಣುಕಾಚಾರ್ಯರು ಅನ್ನುವಂಥ ಮಾತನ್ನು ಅವರ ಇತಿಹಾಸದಿಂದ ಕಂಡು ಬರ್ತಾ ಇದೆ. ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಅವರ ದಿವ್ಯ ಸಂದೇಶವನ್ನು
ಮಾನವ ಕಲ್ಯಾಣಕ್ಕಾಗಿ ಆ ಸಂದೇಶವನ್ನು ಮನೆ ಮನೆಗೆ ತಲುಪಿಸುವಂಥ ಒಂದು ಕಾರ್ಯವನ್ನು ಈ ಜಯಂತಿ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಎಲ್ಲರೂ ಒಂದಾಗಿ ಚೆಂದಾಗಿ ಯಾವುದೇ ಜಾತಿ ಮತ ಪಂಥ ಭೇದಗಳನ್ನು ಅನ್ನದೇ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಜಯಂತಿಯನ್ನು ಆಚರಣೆ ಮಾಡಿ ದೊಡ್ಡ ಮಾನವ ಸಂದೇಶವನ್ನು ಕೊಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದೇ ಸಂದರ್ಭದಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಮಾಡಿರುವಂಥ ಬಹುದೊಡ್ಡ ಕಾರ್ಯ ನಾವೆಲ್ಲರೂ ಕೂಡ ಇವತ್ತು ನೋಡ್ಕೊಂಡು ಬರ್ತಾ ಇದ್ದೀವಿ. ಶ್ರೀ ಸಿದ್ಧಾಂತ ಶಿಖಾಮಣಿ ಅವರು ಅಗಸ್ತ್ಯ ಮಹರ್ಷಿಗೆ ಉಪದೇಶವನ್ನು ಮಾಡಿರುವಂಥ ದಿವ್ಯ ಸಂದೇಶ ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥದ ಮೂಲಕವಾಗಿ ವಿಶ್ವಕ್ಕೆ ಪರಿಚಯ ಆಗಬೇಕಾಗಿದೆ. ಜೊತೆಗೆ ಅವರ ಸಿದ್ಧಾಂತಗಳು, ತತ್ವಬೋಧನೆಗಳು, ಜನಕಲ್ಯಾಣಕ್ಕಾಗಿ ಅವರು ನಿರ್ವಹಣೆ ಮಾಡಿ ತೋರಿರುವಂಥ ಎಲ್ಲ ಒಳ್ಳೆ ಕಾರ್ಯವನ್ನು ಒಂದು ಕಡೆ ಅಧ್ಯಯನ ಮಾಡುವಂಥ ನಮಗೆ ಅವಕಾಶ ಇವತ್ತು ಇಲ್ಲದಾಗಿದೆ. ಅದಕ್ಕಾಗಿ ಈ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ನಾಡಿನ ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯದಲ್ಲಿ ಶ್ರೀ ವೀರಶೈವ ಲಿಂಗಾಯತ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಿದ್ರೆ ಜಗದ್ಗುರು ಪಂಚಾಚಾರ್ಯರ ಮತ್ತು ಬಸವಾದಿ ಶಿವಶರಣರ ಎಲ್ಲ ಮಾನವ ಕಲ್ಯಾಣಕ್ಕಾಗಿ ಮಾಡಿರುವಂಥ ಎಲ್ಲ ಸಾಹಿತ್ಯಗಳನ್ನು ಓದುವಂಥ ಒಂದು ಅವಕಾಶವನ್ನು ನಮಗೆ ದೊರಕುತ್ತದೆ. ಜೊತೆಗೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯೂ ಕೂಡ ಒಂದು ವಿಶ್ವವಿದ್ಯಾಲಯವನ್ನು ಮಾನ್ಯ ಸರ್ಕಾರ ನೀಡಿದೆ. ಆ ವಿಶ್ವವಿದ್ಯಾಲಯಕ್ಕೆ ಮಹಾತ್ಮ ಬಸವಣ್ಣನವರ ಹೆಸರನ್ನು ಇಡಬೇಕು ಅನ್ನುವಂಥ ಮಾತನ್ನು ಇವತ್ತು ನಾವೆಲ್ಲ ಸಮ್ಮಿಳಿತರಾಗಿದ್ದೀವಿ. ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಪೂರ್ವಭಾವಿ ಸಭೆಯಿಂದ ಈ ಒಂದು ಬೇಡಿಕೆಯನ್ನು ನಾವು ಮಾನ್ಯ ಸರ್ಕಾರದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಒಂದು ಸಂದೇಶವನ್ನು, ಒಂದು ಬೇಡಿಕೆಯನ್ನು ಈ ಮುಖಾಂತರವಾಗಿ ನಾವು ಇಡಲಿಕ್ಕೆ ಬಯಸ್ತಾ ಇದ್ದೀವಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದಡ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.